ಸೇರಿದಂತೆ ಹಲವು ಪ್ರಮುಖ ಮುಖಂಡರು ಶಾಸಕರ ಹುಟ್ಟುಹಬ್ಬದ ಆಚರಣೆಯಲ್ಲಿ ಮುಂಚೂಣಿಯಲ್ಲಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದರು. ಇನ್ನು ಯಲಹಂಕ ಕ್ಷೇತ್ರದ ಜನತೆಯ ಪ್ರೀತಿ ಮತ್ತು ವಿಶ್ವಾಸವೇ ನನಗೆ ನಿಜವಾದ ಶಕ್ತಿ. ನಿಮ್ಮ ಸೇವೆ ಮಾಡೋದಕ್ಕೆ ದೇವರು ನನಗೆ ಇನ್ನಷ್ಟು ಆಯುಷ್ಯ ಆರೋಗ್ಯವನ್ನು ನೀಡಲಿ ಅಂತ ಪ್ರಾರ್ಥಿಸ್ತೇನೆ ಅನ್ನುವಂಥ ಮಾತನ್ನು ಶಾಸಕ ಎಸ್.ಆರ್. ವಿಶ್ವನಾಥ್ ಹೇಳಿದ್ದಾರೆ. ಯಲಹಂಕ ಕ್ಷೇತ್ರದ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದ ನಿಮಿತ್ತ ಪಕ್ಷಾತೀತವಾಗಿ ಸೌಹಾರ್ದತೆಗೆ ಸಾಕ್ಷಿಯಾಗಿದ್ದು ಅವರ ಹುಟ್ಟುಹಬ್ಬದ ಆಚರಣೆ. ಏಕೆಂದರೆ ಎಲ್ಲ ಪಕ್ಷದ ನಾಯಕರುಗಳು ಕೂಡ ಈ ಸಂದರ್ಭದಲ್ಲಿ ವಿಶ್ವನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸಿದ್ದಾರೆ, ವಿನಿಮಯ ಮಾಡಿದ್ದಾರೆ. ಆ ಮೂಲಕ ರಾಜಕೀಯ ವೈರತ್ವ ಮರೆತು ಆಯಾ ಪಕ್ಷಗಳ ತತ್ವ ಸಿದ್ಧಾಂತಗಳೇನೇ ಇರಲಿ, ವೈಯಕ್ತಿಕ ವಿಚಾರ ಅಂತ ಬಂದಾಗ, ಒಂದು ಹುಟ್ಟುಹಬ್ಬ ಅಂತ ಬಂದಾಗ ಒಬ್ಬ ಶಾಸಕರನ್ನು ಸನ್ಮಾನಿಸೋದ್ರಲ್ಲಿ ಅಥವಾ ಅವರಿಗೆ ವಿಶ್ ಮಾಡೋದ್ರಲ್ಲಿ ಯಾವ ಅಭ್ಯಂತರವೂ ಇರಬಾರ್ದು ಅನ್ನುವಂಥದ್ದಿದೆ. ಹಾಗಾಗಿ ಇಲ್ಲಿ ಪಕ್ಷಾತೀತವಾಗಿ ರಾಜಕೀಯ ವೈರತ್ವ ಏನೇ ಇದ್ರೂ ಕೂಡ ಅದೆಲ್ಲವನ್ನೂ ಮರೆತು ಶಾಸಕ ಎಸ್.ಆರ್. ವಿಶ್ವನಾಥ್ ಅವರಿಗೆ ಶುಭವನ್ನು ಹಾರೈಸಲಾಗಿದೆ. ಶಾಸಕರ ನಿವಾಸ ಮತ್ತು ಕಚೇರಿಯ ಬಳಿಯಂತೂ ಬೆಂಬಲಿಗರ ದಂಡೆ ಹರಿದು ಬಂತು. ಸಹಸ್ರಾರು ಬೆಂಬಲಿಗರು ಮತ್ತು ಅಭಿಮಾನಿಗಳಿಂದ ಹೂ ಮಳೆಗರೆಯಲಾಯಿತು. ಶಾಸಕರ ಹುಟ್ಟುಹಬ್ಬದ ಹೆಸರಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸುವಂಥದ್ದು ಮತ್ತು ಸಾವಿರಾರು ಜನರಿಗೆ ಅನ್ನಸಂತರ್ಪಣೆ ಆಯೋಜನೆಯನ್ನು ಮಾಡಲಾಗಿತ್ತು. ಜನರ ಪ್ರೀತಿಯೇ ನನ್ನ ಶಕ್ತಿ ಅಂತ ಈ ಸಂದರ್ಭದಲ್ಲಿ ಎಸ್.ಆರ್. ವಿಶ್ವನಾಥ್ ಹೇಳಿದ್ದಾರೆ.